ಗೋಲ್ಡ್ ಧೋಕಾ ಕೇಸ್ನಲ್ಲಿ ಡಿಕೆ ಸುರೇಶ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ದೂರು ನೀಡಿದ್ದಾರೆ. ಪೊಲೀಸರಿಂದ ವಿಚಾರಣೆ ನಡೆಸಲಾಗುತ್ತಿದೆ. ಸರ್ಕಾರ ಇದರಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ನನ್ನ ಗಮನದಲ್ಲಿಲ್ಲ. ಅದು ಡಿಕೆ ಸುರೇಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ಅವರಿಗೆ ತನಿಖೆ ಮಾಡಿ. ಅಲ್ಲ, ಅವರು ನೋಡಿ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂತ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನು ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನ ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ನಾವು ಯಾರು ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಆಗ್ತಾ ಇರತಕ್ಕಂತ ರಿಜಿಸ್ಟರ್ ಆಗ್ತಾ ಇರತಕ್ಕಂತ. ವೆಲ್ಕಮ್ ಬ್ಯಾಕ್. ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡಗೆ ಮಧ್ಯಂತರ ಬೇಲ್ ಸಿಕ್ಕಿದೆ. ಆದರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಮಂಡ್ಯದಲ್ಲಿ 7-8 ವರ್ಷಗಳ ಹಿಂದೆ ಮಾಡಿದ್ದ ಧೋಕಾ ಇದೀಗ ಮತ್ತೆ ಬೆಳಕಿಗೆ ಬಂದಿದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸರಿಸುಮಾರು 55 ಲಕ್ಷ ಧೋಕಾ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಹೆಚ್ಚು ಬಡ್ಡಿ ಹಾಗೆ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ ಪ್ರಕರಣ. ರವಿಕುಮಾರ್ ಹಾಗೆ ಪೂರ್ಣಿಮಾ ಅನ್ನುವವರಿಂದ ಈಗ ದೂರು ದಾಖಲಾಗಿದೆ. ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ FIR ದಾಖಲಾಗಿದೆ. ಇವತ್ತು ಅಥವಾ ನಾಳೆ ಮತ್ತೊಂದು FIR ದಾಖಲಾಗೋ ಸಾಧ್ಯತೆ ಕೂಡ ಇದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಪ್ರೂಫ್ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಪ್ರೂಫ್ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದ್ರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನ ಮಾಹಿತಿ ಕೊಡ್ತಾ ಇಲ್ಲ. 1 ರೂಪಾಯಿನೂ ಕೊಡ್ತಾ ಇಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಗೋಲ್ಡ್ ಧೋಕಾ ಕೇಸ್ನಲ್ಲಿ ಡಿಕೆ ಸುರೇಶ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ದೂರು ನೀಡಿದ್ದಾರೆ. ಪೊಲೀಸರಿಂದ ವಿಚಾರಣೆ ನಡೆಸಲಾಗುತ್ತಿದೆ. ಸರ್ಕಾರ ಇದರಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ನನ್ನ ಗಮನದಲ್ಲಿಲ್ಲ. ಅದು ಡಿಕೆ ಸುರೇಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ಅವರಿಗೆ ತನಿಖೆ ಮಾಡಿ. ಅಲ್ಲ, ಅವರು ನೋಡಿ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂತ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನು ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನ ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ನಾವು ಯಾರು ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಆಗ್ತಾ ಇರತಕ್ಕಂತ ರಿಜಿಸ್ಟರ್ ಆಗ್ತಾ ಇರತಕ್ಕಂತ. ವೆಲ್ಕಮ್ ಬ್ಯಾಕ್. ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡಗೆ ಮಧ್ಯಂತರ ಬೇಲ್ ಸಿಕ್ಕಿದೆ. ಆದರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಮಂಡ್ಯದಲ್ಲಿ 7-8 ವರ್ಷಗಳ ಹಿಂದೆ ಮಾಡಿದ್ದ ಧೋಕಾ ಇದೀಗ ಮತ್ತೆ ಬೆಳಕಿಗೆ ಬಂದಿದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸರಿಸುಮಾರು 55 ಲಕ್ಷ ಧೋಕಾ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಹೆಚ್ಚು ಬಡ್ಡಿ ಹಾಗೆ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ ಪ್ರಕರಣ. ರವಿಕುಮಾರ್ ಹಾಗೆ ಪೂರ್ಣಿಮಾ ಅನ್ನುವವರಿಂದ ಈಗ ದೂರು ದಾಖಲಾಗಿದೆ. ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ FIR ದಾಖಲಾಗಿದೆ. ಇವತ್ತು ಅಥವಾ ನಾಳೆ ಮತ್ತೊಂದು FIR ದಾಖಲಾಗೋ ಸಾಧ್ಯತೆ ಕೂಡ ಇದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಪ್ರೂಫ್ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಪ್ರೂಫ್ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದ್ರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನ ಮಾಹಿತಿ ಕೊಡ್ತಾ ಇಲ್ಲ. 1 ರೂಪಾಯಿನೂ ಕೊಡ್ತಾ ಇಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಗೋಲ್ಡ್ ಧೋಕಾ ಕೇಸ್ನಲ್ಲಿ ಡಿಕೆ ಸುರೇಶ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ದೂರು ನೀಡಿದ್ದಾರೆ. ಪೊಲೀಸರಿಂದ ವಿಚಾರಣೆ ನಡೆಸಲಾಗುತ್ತಿದೆ.
ಸರ್ಕಾರ ಇದರಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಇಲ್ಲ, ನನಗೆ ಗೊತ್ತಿಲ್ಲ, ಅದು ನನ್ನ ಗಮನದಲ್ಲಿಲ್ಲ. ಅದು ಡಿ ಕೆ ಸುರೇಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ವಿರುದ್ಧ ತನಿಖೆ ಮಾಡಿ. ಅಲ್ಲ, ಅವರು ನೋಡಿ, ಯಾರಾದರೂ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ, ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ನಾವು ಯಾರು ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇರ್ತಕ್ಕಂಥ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ. ವೆಲ್ಕಮ್ ಬ್ಯಾಕ್. ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿ ವಂಚನೆ ಮಾಡಿದ್ದ ಐಶ್ವರ್ಯ ಗೌಡಗೆ ಮಧ್ಯಂತರ ಬೇಲ್ ಸಿಕ್ಕಿದೆ. ಆದರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಮಂಡ್ಯದಲ್ಲಿ 7-8 ವರ್ಷಗಳ ಹಿಂದೆ ಮಾಡಿದ್ದ ಧೋಖಾ ಇದೀಗ ಮತ್ತೆ ಬೆಳಕಿಗೆ ಬಂದಿದೆ. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸರಿಸುಮಾರು 55 ಲಕ್ಷ ಧೋಖಾ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಹೆಚ್ಚು ಬಡ್ಡಿ ಹಾಗೆ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ ಪ್ರಕರಣ. ರವಿಕುಮಾರ್ ಹಾಗೆ ಪೂರ್ಣಿಮಾ ಅನ್ನುವವರಿಂದ ಈಗ ದೂರು ದಾಖಲಾಗಿದೆ. ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ FIR ದಾಖಲಾಗಿದೆ. ಇವತ್ತು ಅಥವಾ ನಾಳೆ ಮತ್ತೊಂದು FIR ದಾಖಲಾಗೋ ಸಾಧ್ಯತೆ ಕೂಡ ಇದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದ್ರೆ ಏನಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನ ಮಾಹಿತಿ ಕೊಡ್ತಾ ಇಲ್ಲ. 1 ರೂಪಾಯಿನೂ ಕೊಡ್ತಾ ಇಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಈಗ ದೂರು ದಾಖಲಾಗಿದೆ. ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ FIR ದಾಖಲಾಗಿದೆ. ಇವತ್ತು ಅಥವಾ ನಾಳೆ ಮತ್ತೊಂದು FIR ದಾಖಲಾಗೋ ಸಾಧ್ಯತೆ ಕೂಡ ಇದೆ. ಸರ್, ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದ್ರೆ ಏನಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನ ಮಾಹಿತಿ ಕೊಡ್ತಾ ಇಲ್ಲ. 1 ರೂಪಾಯಿನೂ ಕೊಡ್ತಾ ಇಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು